ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಮುಂದಿನ 3 ನಿಮಿಷಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಸಮಯವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ನೀವು ಇಂದು ನೋಡುತ್ತಿರುವ ಚಿಹ್ನೆಗಳು ಸಾಮಾನ್ಯವಲ್ಲ. ಆಗಸ್ಟ್ 1 ಮತ್ತು 2ರಂದು ನಿಮ್ಮ ಜೀವನದ ಅಧಿಕಾರ, ಗೌರವ ಮತ್ತು ಸ್ವಾಭಿಮಾನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಘಟನೆಗಳು ಸಂಭವಿಸಬಹುದು. ಮತ್ತು ಅತ್ಯಂತ ಆಘಾತಕಾರಿಯಾಗಿ, ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದವರು, ನಿಮ್ಮ ನಾಯಕತ್ವ ಮತ್ತು ಯಶಸ್ಸಿನ ಬಗ್ಗೆ ಅಸೂಯೆ ಪಟ್ಟವರು ಅಥವಾ ನಿಮ್ಮನ್ನು ಅಹಂಕಾರಿ ಎಂದು ಕಡಿಮೆ ಅಂದಾಜು ಮಾಡುತ್ತಿದ್ದವರು ಈ ಸಮಯವನ್ನು ತಮ್ಮ ಪಾಡಿಗೆ ಸವಾಲಿನಾಗಿ ಕಾಣಬಹುದು. ಮಧ್ಯೆ ನಿಮ್ಮ ಅಪ್ರತಿಮ ಸಾಹಸ, ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಫಲ ನೀಡುವ ಸೂಚನೆಗಳಿವೆ. ಆದರೆ ನೆನಪಿನಲ್ಲಿಡಿ, ಈ ವಿಡಿಯೋದ ಮಧ್ಯದಲ್ಲಿ ನಾನು ಒಂದು ಸಿಂಹಾಸನದಷ್ಟು ಮೌಲ್ಯಯುತ ಸೂಚನೆಯನ್ನು ಹಂಚಿಕೊಳ್ಳುತ್ತೇನೆ ಮತ್ತು ಅದರ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೆ ಯಾವ ಘನತೆ ಅಥವಾ ಅವಕಾಶವು ಹೆಚ್ಚು ಮುಖ್ಯವಾಗಬಹುದು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯಬೇಡಿ, ಏಕೆಂದರೆ ಒಂದು ಸಣ್ಣ ಪ್ರತಿಷ್ಠೆಯ ವಿವರವನ್ನು ಸಹ ನಿರ್ಲಕ್ಷಿಸುವುದು ನಿಮ್ಮ ರಾಜಯೋಗಕ್ಕೆ ಹಾನಿಕರವಾಗಬಹುದು. ನೀವು ನಿಜವಾಗಿಯೂ ದುರ್ಗಾದೇವಿಯನ್ನು ನಂಬಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಲು ಮರೆಯಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಇಡೀ ಭಕ್ತರ ಕುಟುಂಬವು ರಾಜಸೂಯ ಆಗದಂತೆ ಒಂದಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯ ದಿವ್ಯ ಕಿರಣಗಳನ್ನು ಹರಡುತ್ತದೆ. ನೀವು ಕೆಲವು ಸಮಯದಿಂದ ಎದುರಿಸುತ್ತಿರುವ ಸ್ಪರ್ಧೆ, ಮಾನಹಾನಿ ಅಥವಾ ನಿಮ್ಮ ಸಿಂಹಾಸನವನ್ನು ಕಸಿಯಲು ನಡೆಯುತ್ತಿರುವ ಆಟಗಳು ಬದಲಾವಣೆಯ ಲಕ್ಷಣಗಳನ್ನು ತೋರಿಸುತ್ತಿವೆ. ಸ್ಥಗಿತಗೊಂಡಿದ್ದ ಪದವಿ, ಪ್ರಮೋಷನ್ ಅಥವಾ ಅಧಿಕಾರದ ವಿಷಯಗಳು ಇದ್ದಕ್ಕಿದ್ದಂತೆ ತಿರುವು ಪಡೆಯಬಹುದು. ನಿಮಗೆ ಒಬ್ಬ ಪ್ರತಿಷ್ಠಿತ ಸೂರ್ಯನಂತಹ ವ್ಯಕ್ತಿಯಿಂದ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಬಹುದು ಮತ್ತು ಬಹು ನಿರೀಕ್ಷಿತ ವೃತ್ತಿಪರ ಅಥವಾ ಸಾಮಾಜಿಕ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ಆದರೆ ವಿಶೇಷವಾಗಿ ಜಾಗರೂಕರಾಗಿರಿ. ಕುಂಭರಾಶಿಯವರೇ, ನಿಮ್ಮ ಔದಾರ್ಯ ಮತ್ತು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರ ಬಗ್ಗೆ ಎಚ್ಚರವಿರಲಿ. ಪ್ರಮುಖ ನಿರ್ಧಾರಗಳನ್ನು ಕೇವಲ ಆತ್ಮವಿಶ್ವಾಸದ ಭರದಲ್ಲಿ ತೆಗೆದುಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ರಹಸ್ಯಗಳನ್ನು ಮತ್ತು ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಸಮಯೋಚಿತವಾದ ರಾಜನೀತಿ ಮತ್ತು ಮೌನವು ನಿಮ್ಮನ್ನು ಮತ್ತೆ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಬಹುದು. ಈಗ ಪ್ರಶ್ನೆ ಏನೆಂದರೆ, ಆಗಸ್ಟ್ 1 ಮತ್ತು 2ರಂದು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ವಿಜಯದ ಸುದ್ದಿ ಬರಬಹುದು ಮತ್ತು ಅದೃಷ್ಟ ಸೂರ್ಯನು ನಿಮ್ಮ ಕಡೆ ಇದೆ ಎಂದು ನಿರೀಕ್ಷಿಸಲು ಯಾವ ಚಿಹ್ನೆಗಳು ನಿಮಗೆ ಸಹಾಯ ಮಾಡುತ್ತವೆ? ಈ ಎಲ್ಲ ಪ್ರಮುಖ ರಾಜತಾಂತ್ರಿಕ ಅಂಶಗಳು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳುತ್ತಿದ್ದೇನೆ. ಆದ್ದರಿಂದ ಎಲ್ಲಿಯೂ ಹೋಗಬೇಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತಿರುವಂತೆ ಅಥವಾ ನಿಮ್ಮ ಹಿತೈಷಿಗಳೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸುತ್ತಿದ್ದಾರೆ ಎಂದು ಭಾಸವಾಗುತ್ತಿರುವುದು ನಿಮಗೆ ಎಂದಾದರೂ ಸಂಭವಿಸಿದೆಯೇ? ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮ ಗರ್ಜನೆಯನ್ನು ಪರೀಕ್ಷಿಸುತ್ತಿದೆ ಎಂಬಂತೆ ಭಾಸವಾಗುತ್ತದೆ. ಇಂದಿನ ಸಂದೇಶವು ಇದೇ ರೀತಿ ಇದೆ. ಇದು ಎಲ್ಲರಿಗೂ ಆಗಿದೆ ಎಂದು ಭಾವಿಸಬೇಡಿ, ಏಕೆಂದರೆ ಇದು ತಮ್ಮ ಸ್ವತಃ ಜನರಿಂದಲೇ ಎದುರಾಳಿಗಳಂತೆ ನೋಡಲ್ಪಟ್ಟು ತಮ್ಮ ಪ್ರಾಮಾಣಿಕ ನಾಯಕತ್ವವನ್ನು ಅಹಂಕಾರವೆಂದು ತಪ್ಪಾಗಿ ಬಿಂಬಿಸಿಕೊಂಡು ಮೌನವಾಗಿ ಸಂಕಟ ಪಡುತ್ತಿರುವವರನ್ನು ಮಾತ್ರ ತಲುಪುತ್ತದೆ. ನೀವು ಕುಂಭ ರಾಶಿಯವರಾಗಿದ್ದರೆ ಮತ್ತು ಕಳೆದ ಕೆಲವು ದಿನಗಳಿಂದ ಯಾರಾದರೂ ನಿಮ್ಮ ಸ್ಥಾನವನ್ನು ಕಿತ್ತುಕೊಳ್ಳಲು, ನಿಮ್ಮ ಶ್ರೇಯಸ್ಸನ್ನು ತಮ್ಮದೆಂದು ಬಿಂಬಿಸಿಕೊಳ್ಳಲು ಅಥವಾ ನಿಮ್ಮ ಹೆಸರಿಗೆ ಕಳಂಕ ತರಲು ಸತತ ಪ್ರಯತ್ನಿಸುತ್ತಿದ್ದಾರೆ ಎಂದು ಭಾವಿಸುತ್ತಿದ್ದರೆ, ನಿಮ್ಮ ಉದಾರತೆಯನ್ನು ದುರ್ಬಲತೆ ಎಂದು ತಿಳಿದು ಸುಲಭವಾಗಿ ನಿಯಂತ್ರಿಸಬಹುದೆಂದು ಶತ್ರುಗಳು ತಿಳಿದಿದ್ದರೆ, ಈ ಕೋಪ ಮತ್ತು ಅವಮಾನ ಇಂದು ನಿಮ್ಮ ಎದೆಯಲ್ಲಿ ಜ್ವಾಲಾಮುಖಿಯಂತೆ ಪ್ರತಿಧ್ವನಿಸಬಹುದು. ಆದರೆ ಆಗಸ್ಟ್ 1 ಮತ್ತು 2ನೇ ತಾರೀಕಿಗೆ ಸಂಬಂಧಿಸಿದ ಚಿಹ್ನೆಗಳು ಒಂದೇ ವಾಕ್ಯದಲ್ಲಿ ವಿವರಿಸಬಹುದಾದಷ್ಟು ಸರಳವಾಗಿಲ್ಲದ ಕಾರಣ ನಾನು ಈಗ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸುವುದಿಲ್ಲ. ಅದಕ್ಕೂ ಮೊದಲು ನಿಮ್ಮ ಸ್ವಂತ ಜೀವನಕ್ಕೆ ಸಂಬಂಧಿಸಿರಬಹುದಾದ 3 ಘಟನೆಗಳು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದು ನಿಮ್ಮ ಆತ್ಮಗೌರವ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದೆ. ಎರಡನೆಯದು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಔದಾರ್ಯವನ್ನು ಬಂಡವಾಳವಾಗಿಸಿಕೊಂಡು ಕೊನೆಗೆ ನಿಮ್ಮ ಸಿಂಹಾಸನದ ಕೆಳಗಿನಿಂದಲೇ ಕಾಲು ಕೀಳಲು ಪ್ರಯತ್ನಿಸಿದ ವ್ಯಕ್ತಿಗೆ ಸಂಬಂಧಿಸಿದೆ. ಮೂರನೆಯದು ಆಗಸ್ಟ್ 1 ಮತ್ತು 2ರಂದು ನಿಮ್ಮ ವೃತ್ತಿ, ಅಧಿಕಾರ ಮತ್ತು ಸಾರ್ವಜನಿಕ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಮೇಲಕ್ಕೆತ್ತುವಂತಹದ್ದು.
ನಿಮ್ಮ ಅದ್ವಿತೀಯ ಪರಿಶ್ರಮ ಮತ್ತು ನಾಯಕತ್ವವು ಅದು ನಿರೀಕ್ಷಿಸಿದ ಫಲ ಮತ್ತು ಸಾರ್ವಜನಿಕ ಮೆಚ್ಚುಗೆಯನ್ನು ನೀಡಿಲ್ಲ ಎಂದು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ಎಲ್ಲವೂ ನಿಮ್ಮ ಕೈ ಕೆಳಗೆ ಇದೆ ಎಂದು ತೋರುತ್ತದೆ, ಆದರೆ ಕೊನೆಯ ಕ್ಷಣದಲ್ಲಿ ಒಂದು ಸಣ್ಣ ರಾಜಕೀಯ ಆಟ ಅಥವಾ ಬೆನ್ನ ಹಿಂದೆ ಚುಚ್ಚು ಮಾತು ನಿಮ್ಮ ಎಲ್ಲ ಶ್ರಮವನ್ನು ಹಾಳು ಮಾಡಿದೆ. ಅದು ಕೇವಲ ದುರಾದೃಷ್ಟವಲ್ಲ. ಕುಂಭರಾಶಿಯವರೇ, ರಾಜಯೋಗವನ್ನು ಪರೀಕ್ಷಿಸುವ ಅವರ ತಾಳ್ಮೆ ಮತ್ತು ರಾಜನೀತಿಯನ್ನು ಅಳೆಯುವ ಸಮಯವಿದು. ಕುಂಭರಾಶಿಯ ಜನರು ಹೊರನೋಟಕ್ಕೆ ತೇಜಸ್ವಿ ಆತ್ಮವಿಶ್ವಾಸಿಗಳಾಗಿ ಕಂಡರೂ ಅವರ ಹೃದಯವು ಅಪಾರ ವಿಶ್ವಾಸ ಮತ್ತು ಉದಾರತೆಯಿಂದ ಕೂಡಿರುತ್ತದೆ. ಅವರು ತಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಸಿಂಹದಂತೆ ಗರ್ಜಿಸುತ್ತಾರೆ, ಆದರೆ ಸ್ವಂತದವರಿಂದ ಮೋಸವಾದಾಗ ಮೌನವಾಗಿ ನೋವನ್ನು ಸಹಿಸುತ್ತಾರೆ. ಸೂರ್ಯನು ಮೋಡಗಳ ಮರೆಯಲ್ಲಿ ಅಡಗಿದರೂ ಅವನ ತೇಜಸ್ಸು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದು ಕುಂಭರಾಶಿಯವರಿಗೆ ಅನ್ವಯಿಸುವ ಸಂತಾನದ ಸತ್ಯ. ಈಗ ಇನ್ನೊಂದು ಚಿಹ್ನೆಯನ್ನು ಪರಿಗಣಿಸಿ. ಕಳೆದ ಕೆಲವು ದಿನಗಳಲ್ಲಿ ನಿಮಗೆ ನಿಮ್ಮ ಹಿಂದಿನ ಯಶಸ್ಸಿನ ಕ್ಷಣಗಳು, ಪ್ರಶಸ್ತಿ ಪುರಸ್ಕಾರಗಳ ನೆನಪು, ಅಥವಾ ನೀವು ಮರೆತು ಹೋದ ಒಂದು ಹಳೆಯ ಸ್ಪರ್ಧೆಯ ವಿಜಯದ ಚಿತ್ರಣ ಪದೇ ಪದೇ ಕಣ್ಣ ಮುಂದೆ ಬರುತ್ತಿದ್ದರೆ ಈ ಚಿಹ್ನೆಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಕುಂಭರಾಶಿಯವರಿಗೆ ಹಿಂದಿನ ವಿಜಯೋತ್ಸವಗಳು ಕೇವಲ ಸ್ಮರಣೆಗಳಲ್ಲ, ಅವು ಮುಂದಿನ ಮಹಾಯುದ್ಧಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿರುತ್ತವೆ. ಕೆಲವೊಮ್ಮೆ ಹಳೆಯ ಗೆಲುವಿನ ರುಚಿಯು ಹೊಸ ಹೋರಾಟಕ್ಕೆ ಶಕ್ತಿ ತುಂಬುತ್ತದೆ, ಮತ್ತು ಇಲ್ಲಿಯೇ ಮೊದಲ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರವೆಂದು ಜರಿದವರು, ನಿಮ್ಮ ಔದಾರ್ಯವನ್ನು ಪ್ರದರ್ಶನವೆಂದು ತಪ್ಪಾಗಿ ತಿಳಿದವರು ಇದ್ದಕ್ಕಿದ್ದಂತೆ ನಿಮ್ಮ ನಿಜವಾದ ಗುಣವನ್ನು ಮತ್ತು ಸಾಮರ್ಥ್ಯವನ್ನು ಕಣ್ಣಾರೆ ಕಾಣಲಿದ್ದಾರೆ. ಆಗಸ್ಟ್ 1 ಮತ್ತು 2ರಂದು ಸಂದರ್ಭಗಳು ಯಾವ ದಿಕ್ಕಿನಲ್ಲಿ ತಿರುಗುತ್ತವೆ ಎಂಬುದು ನಿಮ್ಮ ರಾಜನೀತಿ ಸಮಯ ಪ್ರಜ್ಞೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಕುಂಭರಾಶಿಯವರೇ, ನಾನು ನಿಮ್ಮ ಪರಾಕ್ರಮವನ್ನು ಎಚ್ಚರಿಸಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ಯಾರು ಗುರುತಿಸಲು ಸ್ವಾಭಿಮಾನವನ್ನು ಬಿಟ್ಟುಕೊಡದೆ ಹೋರಾಡಿದ ಸಮಯವಿದ್ದರೆ ಕಮೆಂಟ್ನಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಿರಿ. ಕೆಲವೊಮ್ಮೆ ಒಂದೇ ಒಂದು ಪದ ಇಡೀ ಕುಟುಂಬವನ್ನೇ ಕಾಪಾಡುತ್ತದೆ, ಮತ್ತು ಒಂದೇ ಶಕ್ತಿಯಿಂದ ಸೇರಿದಾಗ ಅದು ಅಜೇಯ ಸಾಮ್ರಾಜ್ಯವಾಗುತ್ತದೆ. ಈಗ ಎರಡನೇ ಘಟನೆಯತ್ತ ಗಮನ ಕೊಡಿ. ಕುಂಭರಾಶಿಯ ಒಬ್ಬ ಉನ್ನತ ಅಧಿಕಾರಿಯ ಕತೆ. ಇದು ಅವರ ಪ್ರಾಮಾಣಿಕತೆ ಮತ್ತು ನೀತಿ ನಿರ್ಧಾರಗಳಿಂದ ಇಡೀ ಇಲಾಖೆಯನ್ನೇ ಉದ್ಧಾರ ಮಾಡಿದ್ದರು. ಆದರೆ ಅವರ ಅತ್ಯಂತ ನಂಬಿಕಸ್ಥ ಸಹಾಯಕನೆಂದು ಭಾವಿಸಿದ್ದ ವ್ಯಕ್ತಿಯೇ ಅವರ ಸಹಿಯನ್ನು ನಕಲಿ ಮಾಡಿ ಅವರ ವಿರುದ್ಧವೇ ದೂರು ನೀಡುವಂತೆ ಸಂಚು ರೂಪಿಸಿದನು. ಅವರ ಪ್ರತಿಯೊಂದು ಯಶಸ್ಸಿನ ಸುದ್ದಿಯನ್ನು ತಿರುಚಿ ಅದು ತನ್ನದೇ ಎಂದು ಬಿಂಬಿಸಿಕೊಳ್ಳಲಾಯಿತು. ಆರಂಭದಲ್ಲಿ ತನ್ನ ಮೇಲಿನ ವಿಶ್ವಾಸವೇ ತನಗೆ ಶತ್ರುವಾಗಿದೆ ಎಂದು ಅವರು ಭಾವಿಸಿದರು, ಆದರೆ ಒಂದು ದಿನ ತನ್ನ ಸ್ವಂತ ಕಚೇರಿಯಲ್ಲೇ ತನ್ನ ವಿರುದ್ಧ ಪಿತೂರಿ ನಡೆದಿದೆ ಎಂದು ಅರಿತುಕೊಂಡರು. ಆದರೂ ಅವರು ಸಾರ್ವಜನಿಕರಿಗಾಗಿ ಕೋಪಗೊಳ್ಳಲಿಲ್ಲ, ರಾಜೀನಾಮೆ ಕೊಡಲಿಲ್ಲ. ತನ್ನ ಸತ್ಯವನ್ನು ಸಾಬೀತುಪಡಿಸಲು ಮೌನವಾಗಿ ಸಾಕ್ಷಿ ಸಂಗ್ರಹಿಸಿದರು, ಮತ್ತು ಅಲ್ಲಿಯೇ ಕತೆ ಬಯಲಾಗಲು ಪ್ರಾರಂಭಿಸಿತು. ಕುಂಭರಾಶಿಯ ದೊಡ್ಡ ಶಕ್ತಿ ಎಂದರೆ ಅದು ಸೋಲನ್ನು ಒಪ್ಪಿಕೊಳ್ಳದಿರುವುದು ಮಾತ್ರವಲ್ಲ, ಸ್ವಾಭಿಮಾನವನ್ನು ಕಳೆದುಕೊಳ್ಳದೆ ಮರು ಸಂಘಟನೆ ಮಾಡಿಕೊಳ್ಳುವುದು. ಅದು ಗಾಯಗೊಂಡು ಮನಸ್ಸಿನಲ್ಲೇ ಸ್ವಲ್ಪ ಸಮಯ ಅಡಗಿದ್ದರೂ ಸರಿಯಾದ ಸಮಯದಲ್ಲಿ ಮಾರಣಾಂತಿಕ ಪ್ರಹಾರ ಮಾಡಬಲ್ಲದು. ಬಹುಶಃ ಅದಕ್ಕಾಗಿಯೇ ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲಿನ ಕೆಲವು ಜನರ ನಡವಳಿಕೆಯಲ್ಲಿ ಒಂದು ಅತಿ ವಿನಯ ಮತ್ತು ಅತಿ ಕುತೂಹಲದ ವಿಚಿತ್ರ ಮಿಶ್ರಣವನ್ನು ನೀವು ಗಮನಿಸಿರಬಹುದು. ಯಾರೋ ನಿಮ್ಮ ಸ್ಥಾನಮಾನದ ಬಗ್ಗೆ ಅತಿಯಾಗಿ ಹೊಗಳುತ್ತಿದ್ದಾರೆ, ಯಾರೋ ನಿಮ್ಮ ನಿರ್ಧಾರವನ್ನು ರಹಸ್ಯವಾಗಿ ಟೀಕಿಸುತ್ತಿದ್ದಾರೆ, ಮತ್ತು ಯಾರೋ ನಿಮ್ಮ ಮುಂದಿನ ಪ್ರಮೋಷನ್ ಸುದ್ದಿಯನ್ನು ಕದ್ದು ಕೇಳಲು ಪ್ರಯತ್ನಿಸುತ್ತಿದ್ದಾರೆ. ಈಗ ಒಂದು ಸಣ್ಣ ರಹಸ್ಯ ಬಹಿರಂಗವಾಗಿದೆ. ಆಗಸ್ಟ್ 1 ಮತ್ತು 2ರಂದು ಇಲ್ಲಿಯವರೆಗೆ ನಿಮ್ಮ ವಿರುದ್ಧ ನಡೆದ ಸಂಚಿನ ಸತ್ಯ, ಅಥವಾ ನಿಮ್ಮನ್ನು ಹಿಂದಕ್ಕೆ ಗುಪ್ತ ಶತ್ರುವಿನ ಮುಖವು ನಿಮ್ಮ ಮುಂದೆ ಬಯಲಾಗಲಿದೆ. ಅದು ಒಂದು ಪತ್ರ, ಒಂದು ರೆಕಾರ್ಡಿಂಗ್,
ಅಥವಾ ಒಬ್ಬ ವ್ಯಕ್ತಿಯ ನಿಜವಾದ ದುರುದ್ದೇಶದ ಬಹಿರಂಗವಾಗಿರಬಹುದು. ಮೊದಲ ನೋಟದಲ್ಲಿ ಈ ಸತ್ಯವು ನಿಮ್ಮ ಅಧಿಕಾರವನ್ನು ಅಲುಗಾಡಿಸಬಹುದು, ಆದರೆ ಈ ಸತ್ಯವೇ ನಿಮ್ಮನ್ನು ಒಂದು ದೊಡ್ಡ ಭವಿಷ್ಯದ ಪಿತೂರಿಯಿಂದ ರಕ್ಷಿಸಲಿದೆ ಮತ್ತು ನಿಮ್ಮ ಶತ್ರುಗಳನ್ನು ನಿಮ್ಮ ಕಾಲ ಬಳಿ ಬೀಳುವಂತೆ ಮಾಡಲಿದೆ ಎಂದು ಶೀಘ್ರದಲ್ಲೇ ಅರಿತುಕೊಳ್ಳುವಿರಿ. ಗಮನ ಕೊಡಿ, ಏಕೆಂದರೆ ಕುಂಭರಾಶಿಯವರೇ ಸಾಮಾನ್ಯವಾಗಿ ಈ ರಾಜಕೀಯ ತಪ್ಪನ್ನು ಮಾಡುತ್ತಾರೆ. ಸತ್ಯ ತಿಳಿದ ತಕ್ಷಣ ಕೋಪ ಮತ್ತು ಸ್ವಾಭಿಮಾನದಿಂದ ತಕ್ಷಣವೇ ಸಾರ್ವಜನಿಕ ಸಮರ ಸಾರಲು ಮನಸ್ಸು ತುಡಿಯುತ್ತದೆ. ಶತ್ರುವನ್ನು ಅಂತರದೇ ಆಟದಲ್ಲಿ ಮಣಿಸಬೇಕೆಂಬ ಆ ವೇಗ ಉಂಟಾಗುತ್ತದೆ. ಆದರೆ ಕೆಲವೊಮ್ಮೆ ರಾಜನೀತಿ ಎಂದರೆ ಶತ್ರುವಿನ ಸಂಚು ತಾನಾಗಿಯೇ ಬಯಲಾಗುವವರೆಗೆ ತಾಳ್ಮೆಯಿಂದ ಕಾಯುವುದು ಮತ್ತು ಸಾರ್ವಜನಿಕ ವೇದಿಕೆಯಲ್ಲಿ ಅವರೇ ತಮ್ಮ ಕುತಂತ್ರದಿಂದ ಸಿಕ್ಕಿ ಬೀಳುವಂತೆ ನೋಡುವುದು. ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿದ ವ್ಯಕ್ತಿಯು ತನ್ನದೇ ಆದ ಸುಳ್ಳಿನ ಬಲೆಯಲ್ಲಿ ಸಿಕ್ಕ ಜನರ ಮುಂದೆ ಅವಮಾನಿತವಾಗುವ ದೃಶ್ಯವನ್ನು ನೋಡುವುದೇ ನಿಜವಾದ ರಾಜ ವಿಜಯ. ನಿರ್ದಿಷ್ಟ ವ್ಯಕ್ತಿಯ ಮುಖ ಅಥವಾ ಹೆಸರು ಈಗ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದರೆ ಆ ಭಾವನೆಯನ್ನು ಒಂದು ಎಚ್ಚರಿಕೆಯ ಗಂಟೆಯಾಗಿ ಗಮನಿಸಿ. ಅದರ ಆಧಾರದ ಮೇಲೆ ಯಾವುದೇ ಆತುರದ ಪ್ರತಿಕಾರ ಅಥವಾ ಸಾರ್ವಜನಿಕ ಆರೋಪ ಮಾಡಬೇಡಿ. ಆಗಸ್ಟ್ 1 ಮತ್ತು 2 ಸ್ವಯಂ ಮತ್ತು ರಾಜತಾಂತ್ರಿಕತೆಯ ಸಮಯ. ಇಂದು ನಿಮ್ಮನ್ನು ಅಸ್ಥಿರಗೊಳಿಸುವ ವಿಷಯಗಳು ಬಹಳ ಬೇಗನೆ ನಿಮ್ಮ ಪರವಾಗಿ ತಿರುಗಲಿವೆ ಮತ್ತು ನಿಮ್ಮ ಶತ್ರುಗಳ ಮುಖವಾಡ ಕಳಚಿ ಬೀಳಲಿವೆ. ಮತ್ತು ಈಗ ಇನ್ನೊಂದು ಚಿಹ್ನೆಯನ್ನು ಆಲಿಸಿ. ಕಳೆದ ಕೆಲವು ದಿನಗಳಿಂದ ನೀವು ಕನಸಿನಲ್ಲಿ ಸೂರ್ಯ ರಾಜಮನೆತನದ ಚಿಹ್ನೆಗಳು ಅಥವಾ ಬೆಂಕಿಯ ಜ್ವಾಲೆಗಳನ್ನು ಪದೇ ಪದೇ ನೋಡುತ್ತಿದ್ದರೆ, ಅಥವಾ ನಿಮಗೆ ಒಂದು ನಿರ್ದಿಷ್ಟ ಸಂಖ್ಯೆ ಸುವರ್ಣ ವಸ್ತು ಅಥವಾ ನಾಯಕತ್ವದ ಸಂಕೇತ ಮತ್ತೆ ಮತ್ತೆ ಎದುರಾಗುತ್ತಿದ್ದರೆ, ಅದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಕುಂಭರಾಶಿಯವರಿಗೆ ವಿಶ್ವವು ಸೂರ್ಯನ ಬೆಳಕಿನ ಮೂಲಕ ಮತ್ತು ತೇಜ ಸಂಕೇತಗಳ ಮೂಲಕ ಸಂದೇಶಗಳನ್ನು ಕಳುಹಿಸುತ್ತಿದೆ. ಮಧ್ಯೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಆದರೆ ಅತ್ಯಂತ ಪ್ರತಿಷ್ಠಿತ ಅವಕಾಶ ಅಥವಾ ವಿಜಯದ ಸೂಚನೆ ಬರಲಿದೆ. ಈ ಅವಕಾಶವು ಉನ್ನತ ಅಧಿಕಾರಿಯಿಂದ ನೇಮಕಾತಿ, ಹೊಸ ನಾಯಕತ್ವದ ಪಾತ್ರ, ಸಾರ್ವಜನಿಕ ಮನ್ನಣೆ, ಚುನಾವಣೆಯಲ್ಲಿ ಗೆಲುವು ಅಥವಾ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುವ ಘಟನೆಗೆ ಸಂಬಂಧಿಸಿರಬಹುದು. ಆರಂಭದಲ್ಲಿ ಇದು ಒಂದು ಸಣ್ಣ ಪ್ರಸ್ತಾಪದಂತೆ ಕಾಣಿಸಬಹುದು, ಆದರೆ ನೀವು ನಿಮ್ಮ ದೃಷ್ಟಿಯಿಂದ ಗ್ರಹಿಸಿದರೆ ಅದು ನಿಮ್ಮನ್ನು ಜೀವನದ ಅತ್ಯುನ್ನತ ದೊಡ್ಡ ಪದವಿಯತ್ತ ಕೊಂಡೊಯ್ಯಬಹುದು. ಕೇವಲ ಒಂದು ಭಾವನೆಯನ್ನು ಹಂಚಿಕೊಳ್ಳಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ಪ್ರತಿ ಅವಮಾನದ ಚಂಡಮಾರುತದ ನಂತರ ಸ್ವಾಭಿಮಾನದ ಸೂರ್ಯೋದಯವಾಗುತ್ತದೆ ಎಂದು ನೀವು ನಂಬಿದರೆ ಕಮೆಂಟ್ನಲ್ಲಿ ಸೂರ್ಯೋದಯ ಎಂದು ಬರೆಯಿರಿ. ಕೆಲವೊಮ್ಮೆ ನಿಮ್ಮ ತೇಜಸ್ವಿ ನಂಬಿಕೆಯನ್ನು ವ್ಯಕ್ತಪಡಿಸುವುದು ಇತರರ ಕತ್ತಲೆಯ ಜೀವನದಲ್ಲಿ ಬೆಳಕು ಮೂಡಿಸುತ್ತದೆ. ಆದರೆ ದೊಡ್ಡ ರಹಸ್ಯ ಉಳಿದಿದೆ, ಏಕೆಂದರೆ ನೀವು ನೋಡುವ ಚಿಹ್ನೆಗಳು ಅವಕಾಶವನ್ನು ಮಾತ್ರವಲ್ಲದೆ ಸಾಮಾಜಿಕ ನ್ಯಾಯ ಮತ್ತು ಪ್ರತಿಷ್ಠೆಯ ಪುನಃಸ್ಥಾಪನೆಯನ್ನು ಸೂಚಿಸುತ್ತದೆ. ಆಗಸ್ಟ್ 1 ಮತ್ತು 2ರಂದು ನಿಮ್ಮ ಹೆಸರಿಗೆ ಕಳಂಕ ತರಲು ಹೆಣೆದ ಸಂಚು ಸಂಪೂರ್ಣವಾಗಿ ಬಯಲಾಗಬಹುದು. ನಿಮ್ಮ ವಿರೋಧಿಗಳು ಹಬ್ಬಿಸಿದ ಸುಳ್ಳು ಸುದ್ದಿಯ ಅವರನ್ನೇ ನುಂಗಬಹುದು. ನೀವು ಪತ್ರಿಕಾಗೋಷ್ಠಿ ನಡೆಸುವ ಅಥವಾ ಸಮರ್ಥಿಸಿಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಕಾರ್ಯಗಳೇ ನಿಮ್ಮನ್ನು ಸಮರ್ಥಿಸುತ್ತವೆ. ಆದಾಗ್ಯೂ ನಾನು ಇನ್ನೂ ಉಲ್ಲೇಖಿಸಿದ ಒಂದು ವಿಷಯವಿದೆ. ಈ ಸಂಪೂರ್ಣ ಭವಿಷ್ಯವಾಣಿಯು ಕೇವಲ ಬಾಹ್ಯ ಘಟನೆಗಳ ಬಗ್ಗೆ ಅಲ್ಲ, ಇದು ನಿಮ್ಮ ಸ್ವಂತ ಅಹಂಕಾರ ಮತ್ತು ಸಮಯಕ್ಕೆ ಸಂಬಂಧಿಸಿದ ಒಂದು ತಿರುವನ್ನು ಸಹ ಒಳಗೊಂಡಿದೆ. ನೀವು ಆ ಒಂದು ಸವಾಲಿಗೆ ಅಹಂಕಾರದಿಂದ ಪ್ರತಿಕ್ರಿಯಿಸಿದರೆ ಅಥವಾ ಶತ್ರುವನ್ನು ಕಡಿಮೆ ಅಂದಾಜು ಮಾಡಿದರೆ, ವಿಜಯವು ಸ್ವಲ್ಪ ಸಮಯದವರೆಗೆ ದೂರವಾಗಬಹುದು. ಇದು ಅತ್ಯಂತ ಪ್ರಮುಖ ರಾಜನೀತಿಯ ಚಿಹ್ನೆ. ಇದನ್ನು ನಾವು ಮುಂದಿನ ವಿಭಾಗದಲ್ಲಿ ವಿವರವಾಗಿ ಅನ್ವೇಷಿಸುತ್ತೇನೆ, ಏಕೆಂದರೆ ಈ ಕಥೆಯು ಅದರ ಅತ್ಯಂತ ರೋಮಾಂಚಕ ತಿರುವು ತಲುಪುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಅವನನ್ನು ಸುತ್ತುವರಿದ ಒಳಸಂಚುಗಳು ಅವನ ಸಾಧನೆಗಳ ಮೇಲೆ ಮಸಿ ಬಳಿಯುತ್ತವೆ. ಪ್ರತಿ ಬೆಳಿಗ್ಗೆ ಅದೇ ಸ್ಪರ್ಧೆ, ಪ್ರತಿ ಮಧ್ಯಾಹ್ನ ಅದೇ ಒಳಸಂಚು ಮತ್ತು ಪ್ರತಿ ರಾತ್ರಿ ಅದೇ ಪ್ರಶ್ನೆ, ನನ್ನ ನಿಜವಾದ ಯೋಗ್ಯತೆಯನ್ನು ಜಗತ್ತು ಯಾವಾಗ ಒಪ್ಪಿಕೊಳ್ಳುತ್ತದೆ? ಆದರೆ ಪ್ರಕೃತಿಯ ನಿಯಮದಂತೆ ಸೂರ್ಯನು ಗ್ರಹಣದ ನಂತರವೇ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತಾನೆ ಮತ್ತು ಕುಂಭರಾಶಿಯವರಿಗಾಗಿ ಪ್ರಸ್ತುತ ರೂಪುಗೊಳ್ಳುತ್ತಿರುವ ಚಿಹ್ನೆಗಳು ಈ ಪ್ರಕಾಶಮಾನ ಪುನರಾಗಮನವನ್ನು ಸೂಚಿಸುತ್ತದೆ. ಅಂದರೆ ಅದಕ್ಕೂ ಮೊದಲು ನಾನು ನಿಮಗೆ ಮೂರನೇ ಕತೆ ಹೇಳಲು ಬಯಸುತ್ತೇನೆ. ಈ ಕತೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇಟ್ಟು ತನ್ನ ಸಾಮ್ರಾಜ್ಯ ಕಟ್ಟಿ ಕೊನೆಗೆ ತನ್ನ ಸ್ವಂತ ಆಸ್ಥಾನಿಕರಿಂದಲೇ ದ್ರೋಹಕ್ಕೊಳಗಾದ ರಾಜನ ಬಗ್ಗೆ. ಅವನ ಮಂತ್ರಿಗಳು ಅವನ ವಿರುದ್ಧ ಒಳಸಂಚು ನಡೆಸಿದರು.
ಅವನು ನಂಬಿದ್ದ ದಂಡನಾಯಕರು ಅವನ ಸೈನ್ಯವನ್ನೇ ಅವನ ವಿರುದ್ಧ ತಿರುಗಿಸಿದರು. ಅನೇಕ ಬಾರಿ ಅವನು ತನ್ನ ರಾಜ್ಯವನ್ನೇ ತೆರೆದು ವಾನಪ್ರಸ್ಥಕ್ಕೆ ಹೋಗಬೇಕೆಂದು ಭಾವಿಸಿದನು. ಆದರೆ ಅವನ ಜೀವನದ ಅತ್ಯಂತ ದೊಡ್ಡ ವಿಜಯ ಮತ್ತು ಪುನರಾಗಮನ ಮೂಲೆಯಲ್ಲಿದೆ ಎಂದು ಅವನಿಗೆ ತಿಳಿದಿರುವುದಿಲ್ಲ. ಒಂದು ದಿನ ಅವನ ವಿರುದ್ಧ ಪಿತೂರಿ ನಡೆಸಿದ್ದ ದಂಡನಾಯಕರೇ ಒಬ್ಬರನ್ನೊಬ್ಬರು ದೂಷಿಸಲು ಪ್ರಾರಂಭಿಸಿದರು. ಅವರ ದ್ರೋಹದ ಸಾಮ್ರಾಜ್ಯ ಛಿದ್ರವಾಯಿತು. ಸ್ವಲ್ಪ ಸಮಯದವರೆಗೆ ಎಲ್ಲವೂ ಮುಗಿದಂತೆ ಕಾಣುತ್ತಿತ್ತು. ಪ್ರಜೆಗಳು ಅವನನ್ನು ದುರ್ಬಲನೆಂದು ಜರಿದರು. ಮಿತ್ರ ರಾಜ್ಯಗಳು ಕೈ ತೊಳೆದುಕೊಂಡವು. ಕೆಲವೊಮ್ಮೆ ನಮ್ಮ ಸ್ವಂತ ಸಿಂಹಾಸನದ ರಕ್ಷಣೆಯೇ ಭವಿಷ್ಯದ ಸಾಮ್ರಾಜ್ಯದ ಚಿಹ್ನೆಗಳನ್ನು ಬಹಿರಂಗಪಡಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಕಳೆದ ಕೆಲವು ದಿನಗಳಿಂದ ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮ ಅಧಿಕಾರದ ವ್ಯಾಪ್ತಿ, ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಹೂಡಿಕೆಗಳು ಅಥವಾ ನಿಮ್ಮ ಸಾರ್ವಜನಿಕ ಚಿತ್ರಣದ ಬಗ್ಗೆ ಅತಿಯಾದ ಆಸಕ್ತಿ ತೋರುತ್ತಿದ್ದರೆ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ, ಅದು ಕೇವಲ ಕಾಕತಾಳೀಯವಾಗಿರದೇ ಇರಬಹುದು. ಕುಂಭರಾಶಿಯವರೇ, ಒಬ್ಬ ವ್ಯಕ್ತಿಯು ತನ್ನ ವೃತ್ತಿಯಲ್ಲಿ ಮತ್ತು ಸಾಮಾಜಿಕ ಸ್ಥಾನದಲ್ಲಿ ಮೇಲೇರಲು ಪ್ರಾರಂಭಿಸಿದಾಗ ಅವರ ಅಧಿಕಾರದ ಮೂಲವನ್ನು ಕಂಡುಕೊಳ್ಳಲು ಮತ್ತು ಕಿತ್ತುಕೊಳ್ಳಲು ಶತ್ರುಗಳು ಸಂಚು ಹಾಕುತ್ತಾರೆ. ಆದರೆ ನಿಮ್ಮ ಸ್ವಯಂ ದೂರದೃಷ್ಟಿ ಮತ್ತು ಸೂರ್ಯನಂತಹ ಅನುಗ್ರಹವು ನಿಮ್ಮ ದೊಡ್ಡ ಕವಚವಾಗುವ ಸಮಯ ಇದು. ಈಗ ಆರಂಭದಿಂದಲೂ ಸುಳಿವು ನೀಡಲಾಗುತ್ತಿರುವ ನಿಗೂಢತೆಯ ಮತ್ತೊಂದು ಭಾಗವು ಬಹಿರಂಗಗೊಳ್ಳುತ್ತದೆ. ಆಗಸ್ಟ್ 1 ಮತ್ತು 2ರಂದು ನೀವು ಕಾಯುತ್ತಿದ್ದ ವೃತ್ತಿ ಅಥವಾ ಪ್ರತಿಷ್ಠೆಯ ಶುಭ ಸುದ್ದಿಯು ನಿಮ್ಮ ಜೀವನದಲ್ಲಿ ಬರಬಹುದು. ಅದು ಉನ್ನತ ಹುದ್ದೆಯ ಪ್ರಮೋಷನ್ ಆದೇಶ, ನ್ಯಾಯಾಲಯದಲ್ಲಿ ನಿಮ್ಮ ಪರವಾದ ತೀರ್ಪು, ಸಾರ್ವಜನಿಕರಿಗಾಗಿ ನಿಮ್ಮ ಹೆಸರಿನ ಘೋಷಣೆ, ಶತ್ರುಗಳು ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವ ಸಂದರ್ಭ, ಅಥವಾ ನಿಮ್ಮ ನಾಯಕತ್ವವನ್ನು ಗುರುತಿಸುವ ದೊಡ್ಡ ಪ್ರಶಸ್ತಿಯ ರೂಪದಲ್ಲಿ ಬರಬಹುದು. ಆರಂಭದಲ್ಲಿ ಇದು ಸಣ್ಣ ಮನ್ನಣೆಯಂತೆ ಕಂಡರೂ ಕೆಲವೇ ದಿನಗಳಲ್ಲಿ ಅದು ಇಡೀ ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಶಾಶ್ವತವಾಗಿ ಸ್ಥಾಪಿಸುತ್ತದೆ. ಇದು ಎಚ್ಚರಿಕೆಯ ಕಥೆಯೂ ಆಗಿದೆ. ವಿಜಯಲಕ್ಷ್ಮಿಯು ನಿಮ್ಮನ್ನು ಅಪ್ಪಿಕೊಂಡಾಗ ಕುಂಭರಾಶಿಯವರು ಸಂತೋಷದಿಂದ ಎಲ್ಲರಿಗೂ ಔದಾರ್ಯ ತೋರಿಸಲು ಬಯಸುತ್ತಾರೆ. ಆದರೆ ಪ್ರತಿಯೊಂದು ತಾಂತ್ರಿಕ ಯಶಸ್ಸನ್ನು ತಕ್ಷಣ ಜಗತ್ತಿಗೆ ಸಾರುವ ಅಗತ್ಯವಿಲ್ಲ. ನಿಜವಾದ ಅಧಿಕಾರವು ಬೆಳೆಯುವುದು ಮೌನ ಮತ್ತು ನಿಗೂಢತೆಯಲ್ಲಿ. ಮತ್ತು ಆರಂಭದಿಂದಲೂ ಪದೇ ಪದೇ ಸುಳಿವು ನೀಡಲಾಗುತ್ತಿರುವ ವಾಕ್ಯದ ಅರ್ಥವನ್ನು ಈಗ ತಿಳಿಯಿರಿ. ನಿಮ್ಮ ಸ್ಥಾನವನ್ನು ಕುಸಿಯಲು, ನಿಮ್ಮ ಪ್ರತಿಷ್ಠೆಗೆ ಕಳಂಕ ತರಲು ನಿರಂತರವಾಗಿ ಒಳಸಂಚು ನಡೆಸುತ್ತಿರುವ ವ್ಯಕ್ತಿಯು ತನ್ನದೇ ಆದ ಅತಿಯಾದ ಮಹತ್ವ ಆಕಾಂಕ್ಷೆ ಮತ್ತು ತಪ್ಪು ಲೆಕ್ಕಾಚಾರಗಳಿಂದಾಗಿ ಸ್ವತಃ ಸಾರ್ವಜನಿಕ ಅವಮಾನ ಮತ್ತು ಪತನವನ್ನು ಅನುಭವಿಸಬಹುದು ಎಂದು ಇದು ಸರಳವಾಗಿ ಸೂಚಿಸುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಪ್ರತಿಕಾರ ಎಂದರೆ ಶತ್ರುವಿನ ವಿರುದ್ಧ ಯುದ್ಧ ಘೋಷಿಸುವುದಲ್ಲ, ಬದಲಾಗಿ ನಿಮ್ಮ ಯಶಸ್ಸು ಮತ್ತು ನ್ಯಾಯವು ತಾನಾಗಿಯೇ ಅವರನ್ನು ನೆಲಕ್ಕೆ ಅಪ್ಪಳಿಸುವುದನ್ನು ನೋಡುವುದು. ಆದ್ದರಿಂದ ಯಾರ ಬಗ್ಗೆಯೂ ದ್ವೇಷ ಅಥವಾ ಸೇಡಿನ ಭಾವನೆ ಬೆಳೆಸಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಸ್ವಂತ ಸಾಮ್ರಾಜ್ಯದ ವಿಸ್ತಾರ ಮತ್ತು ತೇಜಸ್ಸಿನತ್ತ ಗಮನ ಹರಿಸಿ. ಈ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಒಂದು ಸಣ್ಣ ಭಾವನೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನೀವು ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಬಿಟ್ಟುಕೊಡದೆ ಒಳಸಂಚುಗಳ ನಡುವೆಯೂ ನಿಮ್ಮ ನಾಯಕತ್ವವನ್ನು ಮುಂದುವರಿಸಿದ್ದೀರಿ ಎಂದು ನೀವು ಭಾವಿಸಿದರೆ ಕಮೆಂಟ್ನಲ್ಲಿ ಜೈ ಮಾತಾ ದುರ್ಗಾ ಎಂದು ಬರೆಯಿರಿ. ಕುಂಭರಾಶಿಯವರೇ, ಸೂರ್ಯನು ಮೋಡದ ಹಿಂದೆ ಸರಿಯಬಹುದು. ಆದ್ದರಿಂದ ಆಗಸ್ಟ್ 1 ಮತ್ತು 2ರಂದು ರಾಜಮೌನ ಮತ್ತು ದೂರದೃಷ್ಟಿಯ ನಾಯಕತ್ವ ನಿಮ್ಮ ಮಂತ್ರವಾಗಿರಬೇಕು. ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿದವರಿಗೆ ನೀವು ಈಗಲೇ ಹೇಳಬೇಕೆಂದಿಲ್ಲ, ಏಕೆಂದರೆ ಮೌನವಾಗಿ ಮುನ್ನುಗ್ಗುವ ನಿಮ್ಮ ಮೌನವೇ ದಾಳಿಯ ಅತ್ಯಂತ ಮಾರಕ. ಒಂದು ಸಣ್ಣ ಸುಳಿವು. ಆಗಸ್ಟ್ 1ರಂದು ಮಧ್ಯಾಹ್ನ 12ರಿಂದ 3ರ ನಡುವೆ ಅಥವಾ ಆಗಸ್ಟ್ 2ರಂದು ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ವೃತ್ತಿ ಅಥವಾ ಸಾಮಾಜಿಕ ಜೀವನದಲ್ಲಿ ಒಂದು ಪ್ರಮುಖ ಸುದ್ದಿ ಅಥವಾ ಅವಕಾಶ ನಿಮ್ಮ ಕೈ ಸೇರಬಹುದು. ಅದರ ಮುಖ್ಯಾಂಶವನ್ನು ಗಮನಿಸಿ. ಅದು ಒಂದು ಸಣ್ಣ ಇಮೇಲ್ ಅಥವಾ ದೂರವಾಣಿ ಕರೆಯಂತೆ ಕಂಡರೂ ಅದರೊಳಗಿನ ನಿಮ್ಮ ಮುಂದಿನ ಸಾಮ್ರಾಜ್ಯದ ಅಡಿಪಾಯ ಅಡಗಿರುತ್ತದೆ ಮತ್ತು ನಿಮ್ಮ ನಿಜವಾದ ರಾಜಯೋಗವು ಜಾಗೃತಗೊಳ್ಳುತ್ತದೆ. ಬಹುಶಃ ನೀವು ಈ ವಿಡಿಯೋವನ್ನು ನೋಡುತ್ತಿರುವುದೇ ನಿಮ್ಮ ಸೂರ್ಯದೇವನ ಆಶೀರ್ವಾದವಾಗಿರಬಹುದು. ನಿಮ್ಮ ಹಣೆಯ ಬರಹ ಬದಲಾಗುವ ಮೊದಲು ನಿಮ್ಮ ನಾಯಕತ್ವದ ಶೈಲಿ ಬದಲಾಗುತ್ತದೆ. ಒಮ್ಮೆ ನೀವು ಸ್ವಯಂವೇ ನನ್ನ ಸಿಂಹಾಸನ ಎಂದು ದೃಢವಾಗಿ ನಂಬಿದರೆ ಇಡೀ ವಿಶ್ವವು ನಿಮ್ಮನ್ನು ಸಾಮ್ರಾಟವನ್ನಾಗಿ ಸ್ವೀಕರಿಸುತ್ತದೆ. ಆದ್ದರಿಂದ ಕುಂಭರಾಶಿಯ ಸಾಮ್ರಾಟರೇ, ಈ ವಿಡಿಯೋವನ್ನು ಕೇವಲ ನೋಡಿ ಮುಗಿಸಬೇಡಿ. ಇದರ ರಾಜತಾಂತ್ರಿಕ ಸಂದೇಶವನ್ನು ನಿಮ್ಮ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿಸಿಕೊಳ್ಳಿ. ನಿಮ್ಮ ಸ್ಥಾನವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸುವವರು ಸಹ ಒಂದು ದಿನ ನಿಮ್ಮ ಸಾಮರ್ಥ್ಯದ ಮುಂದೆ ಮಂಡಿಯೂರುತ್ತಾರೆ. ಕೆಲವೊಮ್ಮೆ ಯಶಸ್ಸು ಸಿಂಹಾಸನದ ಆಕಾರದಲ್ಲಿ ಬರುತ್ತದೆ,
ಆದರೆ ನಾವು ಅದರ ಮೇಲೆ ವಿನಯದಿಂದ ಕುಳಿತುಕೊಳ್ಳಬೇಕು. ಆಗಸ್ಟ್ 1 ಮತ್ತು 2 ಒಂದು ರಾಜನೀತಿಯ ಪರೀಕ್ಷೆಯಾಗಿರಬಹುದು ಅಥವಾ ಒಂದು ಸಾಮ್ರಾಜ್ಯದ ವರದಾನವಾಗಿರಬಹುದು. ನಿಮ್ಮ ಸ್ವಯಂ, ನಿಮ್ಮ ದೃಷ್ಟಿ ಮತ್ತು ಮುಂದಿನ 2 ದಿನಗಳಲ್ಲಿ ನೀವು ತಾಳುವ ನಾಯಕತ್ವದ ಸಮತೋಲನ ಇದನ್ನು ನಿರ್ಧರಿಸುತ್ತದೆ. ಬಹುಶಃ ನೀವು ಮುಂದಿನ ಬಾರಿ ಹಿಂತಿರುಗಿ ನೋಡಿದಾಗ ಶತ್ರುವನ್ನು ನಾಶ ಮಾಡುವ ಬದಲು ನಿಮ್ಮ ಸ್ವಂತ ತೇಜಸ್ಸನ್ನು ವೃದ್ಧಿಗೊಳಿಸಲು ಆಯ್ಕೆ ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ನಿಜವಾದ ಸಾಮ್ರಾಜ್ಯಶಾಹಿ ಪ್ರಾರಂಭವಾಯಿತು ಎಂದು ಅರಿತುಕೊಳ್ಳುತ್ತೀರಿ. ಮತ್ತು ಬಹುಶಃ ಇದು ಈ ಸಂಪೂರ್ಣ ಪ್ರಯಾಣದ ಅತ್ಯಂತ ಭವ್ಯವಾದ ರಾಜರಹಸ್ಯವಾಗಿರಬಹುದು. ಹಾಗಾಗಿ ವಿಧಿ ಬದಲಾಗುವ ಮೊದಲು ವ್ಯಕ್ತಿಯ ನಾಯಕತ್ವದ ದೃಷ್ಟಿಕೋನ ಬದಲಾಗುತ್ತದೆ. ದೃಷ್ಟಿಕೋನ ಬದಲಾದಾಗ ಅವಕಾಶಗಳು ಬದಲಾಗುತ್ತವೆ ಮತ್ತು ಅವಕಾಶಗಳು ಬದಲಾದಾಗ ನಿನ್ನೆ ಸೋಲಿನ ಕತ್ತಲೆ ತೋರುತ್ತಿದ್ದ ಅದೇ ಜೀವನವು ಇದ್ದಕ್ಕಿದ್ದಂತೆ ಯಶಸ್ಸಿನ ಬೆಳಕಿನಿಂದ ಬೆರಗೊಳಿಸುತ್ತದೆ. ಕುಂಭ ರಾಶಿಯವರೇ, ನಿಮ್ಮ ತೇಜಸ್ಸೇ ನಿಮ್ಮ ಸಾಮ್ರಾಜ್ಯ. ನಾವು ಹೊಸ ಚಿಹ್ನೆ, ಹೊಸ ಕತೆ ಮತ್ತು ಹೊಸ ಸಾಮ್ರಾಜ್ಯಶಾಹಿ ದೃಷ್ಟಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ನಂಬಿಕೆಯನ್ನು ಜೀವಂತವಾಗಿರಿಸಿಕೊಳ್ಳಿ, ಏಕೆಂದರೆ ಕೆಲವೊಮ್ಮೆ ನಾವು ಕನಿಷ್ಠ ನಿರೀಕ್ಷಿಸಿದಾಗ ದೊಡ್ಡ ವಿಜಯ ಮತ್ತು ಘನತೆಯ ಸೂರ್ಯೋದಯವು ನಿಮ್ಮ ಜೀವನದಲ್ಲಿ ಉದಯಿಸುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಜೈ ಮಾ ದುರ್ಗಾ.